ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಒಕ್ಕೂಟದ ವತಿಯಿಂದ ಸೆಪ್ಟೆಂಬರ್ 6ನೇ ತಾರೀಕು ಒಕ್ಕೂಟದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಅದಕ್ಕೆ ಪೂರ್ವಭಾವಿ ಸಭೆಯನ್ನು ಮಾಡಲಾಗಿತ್ತು. ಹಲವಾರು ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರುಗಳು ಕೂಡ ಭಾಗವಹಿಸಿದರು. ಎಲ್ಲರ ಒಮ್ಮತದ ಅಭಿಪ್ರಾಯ ಏನಾಗಿತ್ತು ಅಂತಂದರೆ, ಈ ಒಕ್ಕೂಟ ನಡೆದು ಬಂದಂತಹ 25 ವರ್ಷಗಳ ಸಾಧನೆಗಳನ್ನು ಮತ್ತು ಮುಂದಕ್ಕೆ ಏನು ಮಾಡಬೇಕು ಅನ್ನೋ ವಿಚಾರಧಾರೆಗಳನ್ನ ನಾವು ವಿಮರ್ಶೆ ಮಾಡಿದ್ದೀವಿ. ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಮಾಡಬೇಕಾದ್ರಲ್ಲೇ, ಯಾಕಂದರೆ ಅವರು ಕರ್ನಾಟಕ ರಾಜ್ಯದ ಅತಿ ದೀರ್ಘಕಾಲದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಹಿಂದುಳಿದ ನೇತಾರರಾಗಿರೋದ್ರಿಂದ ನಾವೆಲ್ಲರೂ ಸೇರಿ ಅವರಿಗೆ ಸನ್ಮಾನ ಮಾಡಬೇಕು ಅಂತಕ್ಕಂಥ ಕಾರ್ಯಕ್ರಮ. ಎರಡೂ ಕಾರ್ಯಕ್ರಮಗಳು ಅವತ್ತು ಹಮ್ಮಿಕೊಂಡಿರ್ತಕ್ಕಂಥದ್ದು. ಆ ಕಾರ್ಯಕ್ರಮಕ್ಕೆ ಹಿಂದುಳಿದ ವರ್ಗದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಮೆಂಬರ್ಗಳು ಮತ್ತು ಎಲ್ಲ ಸಂಘಟನೆಗಳು ಭಾಗವಹಿಸಬೇಕು ಅಂತ ಮನವಿ ಮಾಡಿದ್ದೇವೆ. ಅದು ಯಶಸ್ವಿಯಾಗಿ ನಡೀತಿದೆ ಅಂತ ಕೂಡ ಹೇಳಿದ್ವಿ. ಮತ್ತು ಇನ್ನೊಂದು ವಿಚಾರ ನಾವೆಲ್ಲರೂ ಚರ್ಚೆ ಮಾಡಿರ್ತಕ್ಕಂಥದ್ದೇ, ಮುಂಬರುವ ದಿನಗಳಲ್ಲಿ ಹಿಂದುಳಿದ ವರ್ಗದಲ್ಲಿ ಅದರಲ್ಲೂ ಕೂಡ ಯಾವ ವರ್ಗಗಳಿಗೆ ಅವಕಾಶಗಳು ಸಿಕ್ಕಿಲ್ವೋ ಹಿಂದುಳಿದ ವರ್ಗದಲ್ಲಿ ಅಂಥವ್ರಿಗೆ ಮುಖ್ಯವಾದಂಥ ಸ್ಥಾನಮಾನಗಳನ್ನ ಕೊಡಬೇಕು ಅಂತಕ್ಕಂಥ ವಿಚಾರಗಳನ್ನು ನಾವು ಚರ್ಚೆ ಮಾಡಿದ್ದೇವೆ. ಎಲ್ಲ ವಿಚಾರಗಳ ಬಗ್ಗೆ ಕೂಡ ಆವತ್ತಿನ ದಿವಸ ಸಮಾವೇಶದಲ್ಲಿ ನಾವು ಚರ್ಚೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತೇವೆ. ವಿಶೇಷವಾಗಿ ನಾನಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಮನವಿ ಮಾಡಿದ್ದೇವೆ. ನಮ್ಮ ಹಿಂದುಳಿದ ವರ್ಗದ ಎಲ್ಲ ಹತ್ರ ಮನವಿ ಮಾಡಿದ್ದೇನೆ. ಮುಖ್ಯ ಸಚೇತಕರ ಹುದ್ದೆಗೂ ಕೂಡ ಯಾವ ಸಮುದಾಯಗಳ ಅವಕಾಶ ನೀಡಲಿಲ್ವೋ ಮಂತ್ರಿಮಂಡಲದಲ್ಲಿ ಅಥವಾ ಸಭಾಪತಿನೋ ಮತ್ತು ಸ್ಪೀಕರ್ ಸ್ಥಾನಗಳ ಅವಕಾಶ ಸಿಕ್ಕಿಲ್ವೋ ಅಂಥ ಒಂದು ಹಿಂದುಳಿದ ವರ್ಗದಲ್ಲಿ ಇರ್ತಕ್ಕಂತಹ ಒಂದು ಅತಿ ಹಿಂದುಳಿದ ವರ್ಗದಲ್ಲಿ ಸೇರಿರ್ತಕ್ಕಂಥ ಯಾದವ ಸಮುದಾಯಕ್ಕೆ ಕೊಡಬೇಕು ಅಂತ ಮನವಿಯನ್ನು ಕೂಡ ನಾವು ಮಾಡ್ತೇವೆ ಏನೋ ವಿಚಾರ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗ ಬಿಜೆಪಿಯವರು ಇಡೀ ಸದನವನ್ನು ಕಂಪ್ಲೀಟ್ ಆಗಿ ನಾಗೇಂದ್ರ ಅವರಿಗೆ ಮುಡಿಬೇಕಿತ್ತು. ಅಂದರೆ ಅಲ್ಲಿ ಯಾವುದೇ ರೀತಿಯಾದಂಥ ಜನರು ಕಾಂಗ್ರೆಸ್ಸಿಂದ ಆಗಲಿ BJPಯಿಂದ ಆಗಲಿ ಜನಪರವಾಗಿ ಚರ್ಚೆಗಳು ಆಗಲಿಲ್ಲ. ಎಲ್ಲ ಕಂಪ್ಲೀಟ್ ಆಗಿ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕು ಅನ್ನೋದು ಮಾತ್ರ ಚರ್ಚೆಗಳಾಯಿತು, ಹೋರಾಟಗಳಾಯಿತು, ಬಾವಿಗಳದು ಹೋರಾಟಗಳು ಮಾಡಿದರು. ಈಗ ಪಾದಯಾತ್ರೆ ಬಳ್ಳಾರಿ ತನಕ ರಾಯಚೂರಿಂದ ಮಾಡಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ದಾರೆ. ನಿಮ್ಮ ಪ್ರಶ್ನೆ ಸ್ವಲ್ಪ ತಿದ್ದುಪಡಿ ಮಾಡ್ಕೋಬೇಕು. ಕಾಂಗ್ರೆಸ್ನವರು ನಾವು ತಯಾರಿದ್ದೀವಿ, ಯಾಕಂದರೆ ಸದನವನ್ನು ನಡೆಸಲೇಬೇಕು ಅಂತಕ್ಕಂಥದ್ದು ನಮ್ಮ ಅಚಲವಾದ ನಿರ್ಧಾರ ಆಗಿತ್ತು. ಮುಖ್ಯಮಂತ್ರಿಗಳನ್ನು ತೀರ್ಮಾನ ಮಾಡಿದರು. ಆಮೇಲೆ ಅದೇ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಭಾಗವಹಿಸಿದ್ದೀವಿ, ಮಂತ್ರಿಗಳೆಲ್ಲ ಭಾಗವಹಿಸಿದ್ದೇವೆ. ಆದರೆ ಪಲಾಯನವಾದ ಮಾಡಿರ್ತಕ್ಕಂಥ ಯಾರಾದರೂ ಇದ್ದರೆ ಅದು BJPಯವರ ಮಾತನ್ನು ಹೇಳ್ತೀನಿ. ವಿರೋಧ ಪಕ್ಷಗಳು ರಚನಾತ್ಮಕ ಕೆಲಸ ಮಾಡಬೇಕು. ರಾಜ್ಯದಲ್ಲಿರ್ತಕ್ಕಂತಹ ಬರ ಸಮಸ್ಯೆಗಳಿರ್ಬೋದು ಮತ್ತು ಹಲವಾರು ಸಮಸ್ಯೆಗಳಿಗೆ ಅವರು ಪ್ರಶ್ನೆಗಳನ್ನು ಎತ್ತಬೇಕಾಯಿತು, ಸರ್ಕಾರದ ಉತ್ತರವನ್ನು ಕೇಳಬೇಕಾಯಿತು. ಅವರು ಯಾವುದೇ ಕಾರಣಕ್ಕೂ ಕೂಡ ಎಷ್ಟು ವಿನಮ್ರವಾಗಿ ಮನವಿ ಮಾಡಿದ್ರು ಕೂಡ ನಿಮ್ಮದು ಯಾವುದೇ ವಿಚಾರ ನಾಗೇಂದ್ರ ಅವ್ರದ್ದು ಸೇರಿಸ್ಕೊಂಡು ನೀವು ನೋಟಿಸ್ ಕೊಡಿ, ಅದನ್ನು ಒಂದು ದಿವಸ ಅಲ್ಲ 2 ದಿವಸ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. ಮುಖ್ಯಮಂತ್ರಿ ಹೇಳಿದ್ರು ಕೇಳಿಲ್ಲ, ಸಭಾನಾಯಕರುಗಳು ಹೇಳಿದ್ರು ಕೇಳಿಲ್ಲ. ಇವೆಲ್ಲವನ್ನೂ ನೋಡಿದಾಗ ಎಲ್ಲೋ ಒಂದು ಕಡೆ ಅವರಿಗೆ ಸದನ ನಡೆಸಲಿಕ್ಕೆ ಇಚ್ಛೆ ಇರಲಿಲ್ಲ. ಒಂದು ವಿರೋಧ ಪಕ್ಷಕ್ಕೆ ಬ್ರಹ್ಮಾಸ್ತ್ರವಾಗಿ ಏನಾದ್ರು ಇರಬೇಕಾದ್ರೆ ವಿಧಾನಸಭೆಯ ಮತ್ತು ವಿಧಾನ ಪರಿಷತ್ತಿನ ಕಲಾಪಗಳು. ಯಾಕಂದರೆ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ನ್ಯೂನತೆಗಳೇನಾದರೂ ಇದ್ದರೆ ಅದನ್ನು ಎತ್ತಿ ತೋರಿಸ್ಲಿಕ್ಕೆ ಇರ್ತಕ್ಕಂಥ ಬಹುದೊಡ್ಡ ಅಸ್ತ್ರ ಯಾರು ಇದ್ದರೆ ಅಧಿವೇಶನಗಳು. ಆ ಅಧಿವೇಶನದಲ್ಲಿ ಭಾಗವಹಿಸಿದ್ರು ಕೂಡ ನಡೆಯೋಕ್ಕೆ ಬಿಡಲ್ಲ ಅಂತಕ್ಕಂಥದ್ದು, ತೆರಿಗೆ ಹಣವನ್ನು ಪೋಲ್ ಮಾಡ್ತಕ್ಕಂಥದ್ದು, ಆ ಕೀರ್ತಿ ಏನಾದರೂ ಬರಬೇಕಂದ್ರೆ ಬರೀ BJPಯವ್ರ ಮಾತ್ರ ಬರ್ತಕ್ಕಂಥದ್ದು, JDSನವ್ರು ಬರ್ತಕ್ಕಂಥ ವಿಚಾರ ಅಂತ ಹೇಳ್ತೀನಿ. ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಆವಾಗ ಸದನವನ್ನು ಹಾಳು ಮಾಡಿದರು. ಈಗ ಪಾದಯಾತ್ರೆ ಮಾಡ್ತೀವಿ ಅಂತಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಪಾದಯಾತ್ರೆ ಮಾಡ್ತಾರೆ? ಅವ್ರು ಹೇಳ್ತಾರೆ ಒಬ್ಬ ಸಚಿವನ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಅಂತ ಹೇಳ್ತಾರೆ. ಅವರ ಕೇಂದ್ರದ ಸಚಿವರುಗಳ ಮೇಲೆ ಎಷ್ಟು ಜನರ ಮೇಲೆ ಕ್ರಿಮಿನಲ್ ಕೇಸ್ ಇಲ್ಲ? 28 ಜನರ ಮೇಲೆ ಕ್ರಿಮಿನಲ್ ಕೇಸ್ ಇರಬೇಕಾದ್ರೆ ಅವರೆಲ್ಲರ ವಿರುದ್ಧ ಹೋರಾಟ ಮಾಡ್ತಾರೆ. ಅವರು ಯಾವ ನೈತಿಕತೆ ಇಲ್ಲದಿರ್ತಕ್ಕಂಥ BJP ಅವರು JDSನವರು ಯಾವ ನೈತಿಕತೆಯಿಂದ ಅವರು ಪಾದಯಾತ್ರೆ ಮಾಡ್ತಾರೆ ನನಗೆ ಅರ್ಥನೇ ಆಗ್ತಾಯಿಲ್ಲ. ಹಾಗಾಗಿ ಒಂದು ಪಾದಯಾತ್ರೆ ಮಾಡೋದ್ರಿಂದ ಅಟ್ಲೀಸ್ಟ್ ಮುಂದಿನ ದಿನಗಳಲ್ಲಿ ಬೆಳಗಾವಿಯಲ್ಲಿ ನಡೆದ ಅಧಿವೇಶನದಲ್ಲಿ ಸ್ವಲ್ಪ ಆರೋಗ್ಯವಾಗಿ ಇರ್ತಕ್ಕಂಥ ಒಂದು ಪಾದಯಾತ್ರೆ ಆಗಬೇಕು ಅನ್ನೋ ಮಾತನ್ನು ಹೇಳ್ತೀನಿ ಹೊರತು ಇದು ಪೊಲಿಟಿಕಲ್ ಪಾದಯಾತ್ರೆ ಹೊರತು ಬೇರೆ ಏನು ಅಲ್ಲ ಅನ್ನೋ ಮಾತನ್ನು ಹೇಳ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.